ಬೆಂಗಳೂರಿನ ಕೆಲವು ಏರಿಯಾಗಳಲ್ಲಿ ಜಲಕ್ಷಾಮ ಉಂಟಾಗಿರುವುದನ್ನೇ ಬಂಡವಾಳ ಮಾಡಿಕೊಂಡಿದ್ದಾವೆ ಕೆಲವು ಟ್ಯಾಂಕರ್ ಮಾಲೀಕರು. ಟ್ಯಾಂಕರ್ ಮಾಫಿಯಾ ನಡೀತಾ ಇದೆ ಅನ್ನೋ ವಿಚಾರದ ಬಗ್ಗೆ ವಿಸ್ತೃತವಾಗಿ ವರದಿಯನ್ನ ನಿಮ್ಮ ಪಬ್ಲಿಕ್ ಟಿವಿ ಮಾಡಿತ್ತು. ಈಗ ವಿಧಾನಸಭೆಯಲ್ಲಿ ಮಾರ್ಧನಿಸಿದ ನಿಮ್ಮ ಪಬ್ಲಿಕ್ ಟಿವಿಯ ವರದಿ. ಟ್ಯಾಂಕರ್ ಮಾಫಿಯಾ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆಯನ್ನು ನಡೆಸಿದ್ದಾರೆ. ಟ್ಯಾಂಕರ್ ಮಾಫಿಯಾಗೆ ನಿಯಮವನ್ನು ತಂದು ಕಡಿವಾಣ ಹಾಕಬೇಕಾಗತ್ತೆ ಅಂತ ಗಂಭೀರವಾಗಿ ಚರ್ಚೆಗಳು ಆಗಿದೆ. ಒಂದು ಟ್ಯಾಂಕರ್ಗೆ 500 ರೂಪಾಯಿ ನಿಗದಿ ಮಾಡಿ ಅಂದಿದ್ದಾರೆ. ಆದ್ರೆ ಟ್ಯಾಂಕರ್ಗಳು 1500 ರೂಪಾಯಿ ತನಕ ಸುಲಿಗೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಟ್ಯಾಂಕರ್ ನೀರಿಗೆ ನಿಗದಿತ ಮೊತ್ತವನ್ನ ಫಿಕ್ಸ್ ಮಾಡ್ತೇವೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. 68 ಟ್ಯಾಂಕರ್ಗಳು ಕೆಲವು ಕಡೆ ಈಗಾಗಲೇ ನಡೀತಾ ಇದೆ. ತಮಗೆಲ್ಲ ಗೊತ್ತಿದೆ, ಈ ವರ್ಷ ಸ್ವಲ್ಪ ಬಹಳ ಸಮಸ್ಯೆ ಇದೆ. ಕೆಆರ್ ಪುರಂ ಕ್ಷೇತ್ರದಲ್ಲಿ ಅವರು ಪ್ರತ್ಯೇಕವಾಗಿ ಅವ್ರಿಗೆ ಹೇಳೋದಾದ್ರೆ ಕೆಲವು ಜಾಗ ನಾರಾಯಣಪುರ GLR ಅಲ್ಲಿ ಸ್ವಲ್ಪ ಇನ್ಫ್ಲೋನ ಸ್ವಲ್ಪ ಎನ್ಹಾನ್ಸ್ಮೆಂಟ್ ಮಾಡಬೇಕಾಗ್ತದೆ. ಕೆಲವು ನೀರನ್ನ ಫಿಲ್ ಮಾಡೋಂಥದ್ದು. ಒಂದು ಪ್ರಮುಖವಾದ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ದುಡ್ಡನ್ನ 1,500 ರೂಪಾಯಿಗೆ ಕಲೆಕ್ಟ್ ಮಾಡ್ತಾ ಇದ್ರಿ, ಅದನ್ನ 500 ರೂಪಾಯಿ ನಿಗದಿ ಮಾಡಿ ಅಂತ ಹೇಳ್ತಾ ಇದ್ರಿ. ಅದು ಪ್ರೈವೇಟ್ ಆಪರೇಟರ್ಸ್ ಬೇಕಾದ್ರೆ ಮಾಡ್ಬೋದು, ಅದು ಒಂದು ಕಾನೂನೇ ತಂದು ಬೇಕಾದ್ರೆ ಏನಾದ್ರು ಒಂದು ಮಾಡ್ಬೇಕಾಗ್ತದೆ. ಕಾನೂನು ತರದಕ್ಕೆ ಪ್ರೈವೇಟ್ ಅವರು ಐ ಥಿಂಕ್ ಎಲ್ಲರೂ ಒಂದು ಅಭಿಪ್ರಾಯಕ್ಕೆ ಬಂದ್ರೆ ಐ ಆಮ್ ರೆಡಿ ಟು, ಅದಕ್ಕೆ ಬಗ್ಗೆ ನನಗೇನು ತಗರಲ್ಲೇನಿಲ್ಲ. ಅವ್ರಿಗೂ ವರ್ಕೌಟ್ ಆಗಬೇಕು. ಅವರು ನೀರು ತೆಗೆದುಕೊಳ್ತಾ ಇರೋದು ಅಲ್ಟಿಮೇಟ್ಲಿ ಅವ್ರಿಗೇನು ಕಂಟ್ರೋಲ್ ಇಲ್ಲ. ನಾವು ಇದೊಂದು ದೊಡ್ಡ ದಂಧೆನೇ ಇದು. ನಾವು ಯಾರು ನಿಲ್ಸಕ್ ಪ್ರಯತ್ನ, ಅಟ್ಲೀಸ್ಟ್ ನೀರು ಜನಕ್ಕೆ ಅನುಕೂಲ ಆಗಲಿ, ಕಾವೇರಿ ನೀರು ಫುಲ್ ಬರೋವರೆಗೂ ಅಂತ ಹೇಳಿದೀವಿ. ವಿರೋಧ ಪಕ್ಷದ ನಾಯಕರು ಇದ್ದಾರೆ, ಎಲ್ಲ ಸೇರಿಸಿ ಒಂದು ಲೆಟರ್ ಬರೆದು ಕೊಟ್ಬಿಡಿ. ನಾನು ಇವ್ರ ಕಡೆಗೂ ಒಂದು ಲೆಟರ್ ಬರೆದು ಕೊಡಿಸ್ಬಿಡ್ತೀನಿ. ಒಟ್ಟಿಗೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಐ ಥಿಂಕ್ ನೀವೊಂದು ಒಳ್ಳೆ ಸಜೆಷನ್ ಹೇಳಿದಿರಿ. ಇದು 1,500 2,000 ಕಲೆಕ್ಟ್ ಮಾಡೋದು ಇವೆಲ್ಲ ನಡೀತಾ ಇದೆ. ಅಲ್ಟಿಮೇಟ್ಲಿ ಗ್ರೌಂಡ್ ವಾಟರ್ದು ಸ್ಟ್ರೆಂತ್ ಇರೋದೆಲ್ಲ ಗೌರ್ಮೆಂಟ್ ನೀರೇ, ಅದು ಕಂಟ್ರೋಲ್ ಇದೆ. ಬೇರೆ ಬೇರೆ ಕಡೆ ಕಾನೂನುಗಳಿದೆ, ಹೊಸ ಕಾನೂನೆಲ್ಲ ಇದೆ, ಎಲ್ಲಿ ಬೋರ್ವೆಲ್ ತೆಗಿಬೇಕು ಎಲ್ಲಿ ತೆಗಿಬಾರ್ದು ಅಂತಿದೆ. ಐ ಕ್ಯಾನ್ ಕನ್ಸಿಡರ್ ದಿಸ್ ರಿಕ್ವೆಸ್ಟ್, ನೋ ಪ್ರಾಬ್ಲಮ್.